ಹಾಯ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ಏನಪ್ಪ ಅಂದರೆ, ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿಯ ಜೊತೆ ಇರುವಂತಹ ಥರ್ಡ್ ಪಾರ್ಟಿ ಎನರ್ಜಿ ಹೇಗಿದೆ. ಅಂದರೆ ನೀವು ರಿಲೇಷನ್ಶಿಪ್ಪಲ್ಲಿರ್ಬೋದು, ನಿಮ್ಮ ಸಂಬಂಧದಲ್ಲಿರ್ಬೋದು, ಅಥವಾ ನೀವು ಇವಾಗ ಪ್ರೀತಿ ಮಾಡ್ತಿರ್ಬೋದು. ಆ ವ್ಯಕ್ತಿಯ ಜೊತೆ ಇರುವಂತಹ ಥರ್ಡ್ ಪಾರ್ಟಿ ಎನರ್ಜಿ ಹೇಗಿದೆ. ಅಂದರೆ ನಿಮ್ಮ ಮೇಲೆ ಸ್ವಲ್ಪ ಒಲವು ಕಡಿಮೆ ಆಗಿರುತ್ತೆ. ಬೇರೆ ವ್ಯಕ್ತಿ ಜೊತೆ ಜಾಸ್ತಿ ಕಾಂಟ್ಯಾಕ್ಟ್ ಮಾಡ್ತಿರ್ತಾರೆ. ಆದರೆ ನೀವು ಅದನ್ನು ಅಬ್ಸರ್ವ್ ಮಾಡ್ತಾ ನೀವು ಆ ಕ್ವಶನ್ ಹಾಕ್ಕೊಂಡಿರ್ತೀರ, ಆ ವ್ಯಕ್ತಿ ಯಾಕೆ ಇಲ್ಲಿ ಬಂದಿದ್ದಾರೆ, ಅವರ ಮಧ್ಯೆ ಏನು ಸಂಬಂಧ ಇದೆ ಅನ್ನೋ ರೀತಿ ನೀವು ಯೋಚನೆ ಮಾಡ್ತಾ ಇರ್ತೀರ. ಆ ಎನರ್ಜಿ ಹೇಗಿದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಮತ್ತು ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ. ಇದು ಯಾರಿಗೆಲ್ಲ ರೆಸನೆಂಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನುಳಿದವರು ಸ್ಕಿಪ್ ಮಾಡಿ. ಮತ್ತು ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರಿಗೆ ನನ್ನ ತುಂಬ ಹೃದಯದ ಕೃತಜ್ಞತೆ ತಿಳಿಸ್ತಾ ಇವತ್ತಿನ ರೀಡಿಂಗ್ ನೋಡೋಣ. ಓಕೆ, ಥರ್ಡ್ ಪಾರ್ಟಿ ಸಿಚುವೇಶನ್ ಅಂದರೆ ಎನರ್ಜಿ ಹೇಗಿದೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಗಂಡ ಹೆಂಡತಿ ಜೊತೆ ಇರುವಂತಹ ಥರ್ಡ್ ಪಾರ್ಟಿ ಆಗಿರ್ಬೋದು, ಅಥವಾ ಈಗ ಪ್ರೀತಿ ಮಾಡಿ ನೀವು ರೀಸೆಂಟಾಗಿ ಒಂದು ರಿಲೇಷನ್ಶಿಪ್ ಸ್ಟಾರ್ಟ್ ಮಾಡಿರ್ಬೋದು. ಅಲ್ಲಿ ಸ್ವಲ್ಪ ನಿಮಗೆ ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿಯ ಎನರ್ಜಿ ನಿಮ್ಮ ಕಡೆ ಒಲವು ಒಂದಿಟ್ಟು ಕಡಿಮೆ ಆಗಿರ್ಬೋದು. ಈ ಥರ ಸಿಚುವೇಷನ್ನಲ್ಲಿದ್ದಾಗ ನಿಮಗೆ ಒಂದು ಮನಸ್ಸಲ್ಲಿ ಡೌಟ್ ಬಂದಿರುತ್ತೆ, ಥರ್ಡ್ ಪಾರ್ಟಿ ಯಾರಾದರೂ ಇದ್ದಾರಾ, ಅವರು ಯಾಕೆ ಈ ಥರ ಮಾಡ್ತಾ ಇದ್ದಾರೆ, ಅವ್ರು ನಿಜವಾಗ್ಲೂ ಇದ್ದರು ಅಂದರೆ ಅವರ ಎನರ್ಜಿ ಏನು, ಯಾಕೆ ಬಂದಿದ್ದಾರೆ ಅವರು ನಮ್ಮ ಜೊತೆ, ಏನಕ್ಕೆ ಬಂದಿದ್ದಾರೆ ಅನ್ನೋ ರೀತಿ ನೀವು ಯೋಚನೆ ಮಾಡ್ತಾ ಇರ್ತೀರ. ಆ ಎನರ್ಜಿ ಹೇಗಿದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು ಯೂನಿವರ್ಸ್. ಇದು ಆ ವ್ಯಕ್ತಿ ಎನರ್ಜಿನ ಹೇಳ್ತೀನಿ. ನೆಕ್ಸ್ಟ್ ಅವರು ಎಂಡ್ ಆಗ್ತಾರಾ, ಅಂದರೆ ನಿಮ್ಮ ವ್ಯಕ್ತಿಯಿಂದ, ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿಯ ಜೊತೆ ಇರುವಂತಹ ಸಿಚುವೇಶನ್ನಿಂದ ದೂರ ಆಗ್ತಾರಾ ಅನ್ನೋದು ಇವತ್ತಿನ ಟಾಪಿಕ್. ಓಕೆನಾ? ಪೇಜ್ ಆಫ್ ಸೋರ್ಡ್ಸ್, 3 of cups, 2 of swords, page of cups, the sun. ನೈಸ್ ಕಾರ್ಡ್. ಇಲ್ಲಿ ಪೇಜ್ ಆಫ್ ಸಾರ್ಟ್ಸ್ ಏನು ಹೇಳ್ತಾ ಇದೆಪ್ಪ ಅಂದರೆ, ಆ ವ್ಯಕ್ತಿಯ ಕುತೂಹಲನ ತೋರಿಸ್ತಾ ಇದೆ. ಅಂದರೆ ನೀವು ಅವ್ರ ಬಗ್ಗೆ ತುಂಬಾ ಕುತೂಹಲದಿಂದ ಡೀಪಾಗಿ ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇದ್ದೀರ. ಅಂದರೆ ಇಲ್ಲಿ ನಿಮಗೆ ಆಲ್ರೆಡಿ ಆ ವ್ಯಕ್ತಿ ಯಾರು ಅಂತ ಗೊತ್ತಿದೆ. ನಾನು ಪ್ರೀತಿ ಮಾಡುವಂತಹ ವ್ಯಕ್ತಿಯ ಜೊತೆ ಇವ್ರು ಏನು ಮಾಡ್ತಾ ಇದ್ದಾರೆ, ಯಾಕೆ ಬಂದಿದ್ದಾರೆ, ಇವರು ನನ್ನ ಮಧ್ಯೆ, ನಮ್ಮಿಬ್ಬರ ಮಧ್ಯೆ ಏನಕ್ಕೆ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ನೀವು ತುಂಬಾ ಕುತೂಹಲದಿಂದ ಒಂಥರ ಅದನ್ನ ಯಾವ ರೀತಿ ಅಂದರೆ ತುಂಬ ಡೀಪಾಗಿ ಅನಲೈಸ್ ಮಾಡ್ತಾ ಇದ್ದಾರೆ. ಅಂದರೆ ಅವ್ರು ಏನು ಮಾತಾಡ್ತಾ ಇದ್ದಾರೆ, ಅವ್ರು ಎಲ್ಲಿ ಹೋಗ್ತಾ ಇದ್ದಾರೆ, ಅವ್ರು ಯಾಕೆ ಈ ಥರ ಮಾಡ್ತಾ ಇದ್ದಾರೆ, ಅವರು ನನ್ನ ಲೈಫಲ್ಲಿ ಏನಕ್ಕೆ ಬರಬೇಕು, ಈ ಥರ ಎಲ್ಲ ನೀವು ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ದೀರ. ಇದು ಅಬ್ಸರ್ವ್ ಯಾವ ರೀತಿ ಇರುತ್ತಪ್ಪ ಅಂದರೆ, ಒಂದು ಗಾಸಿಪ್ ಥರ ಇರುತ್ತೆ, ಒಂದು ಮೆಸೇಜ್ ಥರ ಇರುತ್ತೆ, ಒಂಥರ ಕ್ಲಾರಿಟಿ ಇರಲ್ಲ. ಆ ವ್ಯಕ್ತಿ ನಿಮ್ಮ ಜೊತೆ, ಆ ವ್ಯಕ್ತಿ ಜೊತೆ ಯಾವ ರೀತಿ ಇದ್ದಾರೆ ಅನ್ನೋದೇ ನಿಮಗೊಂದು ಟಾಪಿಕ್ ಆಗಿರುತ್ತೆ. ಆದರೆ ಅವರು ಚೆನ್ನಾಗಿದ್ದಾರಾ, ಅವರಿಬ್ಬರು ಚೆನ್ನಾಗಿದ್ದಾರಾ, ಇವ್ರು ನಿಮ್ಮ ವ್ಯಕ್ತಿ ನನ್ನನ್ನು ಬಿಟ್ಟು ಹೋಗ್ತಾರಾ, ಅವರಿಂದ ಇವ್ರಿಗೆ ಸಿಗ್ತಾ ಇದೆ, ನನ್ನಿಂದ ಏನು ಕಡಿಮೆ ಆಗಿದೆ, ಈ ರೀತಿ ಥಿಂಕಿಂಗು. ಆದರೆ ಆ ವ್ಯಕ್ತಿ ಏನಾಗ್ತಾ ಇದ್ದಾರಪ್ಪ ಅಂದರೆ, ಆ ವ್ಯಕ್ತಿ ಥರ್ಡ್ ಪಾರ್ಟಿ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ, ನಿಮ್ಮ ವ್ಯಕ್ತಿಯ ಜೊತೆ ಕ್ಲಾರಿಟಿ ಇಲ್ಲದೆ ಇರುವಷ್ಟು ವ್ಯಕ್ತಿ ಒಂಥರ ಯಾವ ರೀತಿ, ಅವ್ರು ನನಗೆ ಬೇಕಷ್ಟೆ, ಅವ್ರ ಪ್ರೀತಿ ಶುದ್ಧ ಇಲ್ಲ ಇಲ್ಲಿ. ಈ ವ್ಯಕ್ತಿ ನನಗೆ ಬೇಕೇ ಬೇಕು ಅನ್ನೋವಂಥ ಮನಸ್ಥಿತಿ ಇಲ್ಲ, ನಾನು ಅವ್ರ ಜೊತೆಗೆ ಇರಬೇಕು ಅನ್ನೋ ಮನಸ್ಥಿತಿ ಇಲ್ಲ. ಜಸ್ಟ್ ಈಗ ನನ್ನ ಜೊತೆ ಇದ್ದಾರೆ, ನಾನು ಅವ್ರ ಜೊತೆ ಚೆನ್ನಾಗಿದ್ದೀನಿ, ಅವ್ರು ನನ್ನ ಜೊತೆ ಇರಬೇಕಷ್ಟೆ. ಮುಂದೆ ಏನಾಗುತ್ತೆ ಏನು ಹೋಗುತ್ತೆ ಈ ಥರ ಮನಸ್ಥಿತಿ ಇಲ್ಲ. ಒಂಥರ ಚೈಲ್ಡ್ ಯಾವ ರೀತಿ ಅಂದರೆ, ಈಗ ಒಂದು ಮಗು ಯಾವ ರೀತಿ ಯೋಚನೆ ಮಾಡ್ತದೆ, ಹಿಂದೆ ಏನು ಆಗುತ್ತೆ ಅಂತ ಯೋಚನೆ ಮಾಡಲ್ಲ, ಮುಂದೆ ಏನಾಗುತ್ತೆ ಅಂತ ಯೋಚನೆ ಮಾಡಲ್ಲ. ಜಸ್ಟ್ ನೀವು ಪ್ರೀತಿ ಮಾಡುವಂಥ ವ್ಯಕ್ತಿಯ ಜೊತೆ ಮಾತುಕತೆ, ಅವರ ಜೊತೆ ಇರುವಂತಹ ಸ್ನೇಹ, ಅವರ ಜೊತೆ ಇರುವಂತಹ ಪ್ರೀತಿ, ಅವರ ಜೊತೆ ಇರುವಂಥ ಓಡಾಟ, ಅವರ ಜೊತೆ ಇರುವಂತಹ ಆಗುಹೋಗುಗಳು, ಅಂದರೆ ಅವ್ರಿಗೆ ಏನು ಬೇಕಾಗಿರುತ್ತೆ ಅದ್ರ ಮೇಲೆ ಮಾತ್ರ ಅವರು ಒಂದು ಎನರ್ಜಿ ಇಟ್ಕೊಂಡಿದ್ದಾರೆ. ಅಂದರೆ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ. ಅಂದರೆ ನನ್ನ ಲೈಫಿಗೆ ಒಬ್ಬರು ಸಪೋರ್ಟಿವ್ ಆಗಿರಬೇಕು
ಅನ್ನೋ ಮನಸ್ಥಿತಿ ಇರುವಂತಹ ವ್ಯಕ್ತಿಯವರು. ತುಂಬಾ ಯೋಚನೆ ಮಾಡ್ತಾರೆ, ಅವ್ರನ್ನ ಯಾವ ರೀತಿ ನಾನು ಪಟಾಯಿಸ್ಬೇಕು ಅಥವಾ ಅವ್ರ ಜೊತೆ ನಾನು ಹೇಗಿರಬೇಕು, ಇವರನ್ನು ಯಾವ ರೀತಿ ನಾನು ದೂರ ಇರಬೇಕು, ಅಥವಾ ನಿಮ್ಮ ಇಬ್ಬರು ಅಂದರೆ ನೀವು ಪ್ರೀತಿ ಮಾಡಿರುವಂತಹ ವ್ಯಕ್ತಿ ಮತ್ತು ನೀವು ಯಾವ ರೀತಿ ಇರ್ತೀರಾ, ನೀವು ಇನ್ನೂ ಆ ಪ್ರೀತಿ ಅದನ್ನು ನೋಡಿ ಅವರು ಜಲಸ್ ಪಡುವಂತಹ ವ್ಯಕ್ತಿ. ನಿಮ್ಮ ಜೊತೆ ಇರುವಂತಹ ವ್ಯಕ್ತಿನೇ ನಿಮ್ಮಿಬ್ಬರನ್ನ ನೋಡಿ ಜಲಸ್ಪಟ್ಟು ಆ ಮಧ್ಯೆ ಬಂದು ನಿಮ್ಮನ್ನು ಬೇರ್ಪಡಿಸುವಂತಹ ಸಿಚುವೇಶನ್ ಅವರಾಗೆ ತಂದಿರೋದು. ಈ ರೀತಿಯಂಥ ಸಿಚುವೇಶನ್ ಏನಾಗುತ್ತೆ ಅಂದರೆ ಅದು ಜಾಸ್ತಿ ಹೊತ್ತು ಉಳಿಯೋದಿಲ್ಲ. ಇದು ತಾತ್ಕಾಲಿಕವಾಗಿ ನಿಮ್ಮ ಜೊತೆ ಇರ್ತದೆ. ಅಂದರೆ ನಾನು ಸ್ವತಂತ್ರವಾಗಿ ಇರಬಲ್ಲೆ ಅವ್ರ ಜೊತೆ ಅನ್ನುವಂತಹ ಮನಸ್ಥಿತಿ ಅವರಿಗೆ. ಏನೇ ಅಡೆತಡೆಗಳು ಬಂದರೂ ಸಹಿತ ನಾನು ಅದನ್ನ ಸಪೋರ್ಟಿವ್ ಆಗಿ ಅದು ತಗೋತೀನಿ, ನಾನು ಏನು ಬೇಕಾದನ್ನ ಮಾಡ್ತೀನಿ, ಏನೇ ನಾನು ಇದು ಮಾಡ್ತೀನಿ ಅಂದರೂ ಸಹಿತ ಅಲ್ಲಿ ಅವರ ಮಾತುಗಳ ಚಾತುರ್ಯದಿಂದ ಅವರು ಮನಸ್ಸನ್ನು ಗೆಲ್ತಾ ಇದ್ದಾರೆ. ಅಂದರೆ ನಿಮ್ಮ ಮನೆಯವರ ಜೊತೆ ಅಂದರೆ ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿಯ ಜೊತೆ ಮಾತುಗಳಿಂದ ಅವರ ಮನಸ್ಸನ್ನು ಗೆಲ್ಲೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದರೆ ಅವರಲ್ಲಿರುವಂತಹ ಉಡುಗೆ ತೊಡುಗೆಗಳಿಂದ, ಪ್ರೀತಿಯಿಂದ ನಡ್ಕೊಳ್ಳುವಂತಹ ರೀತಿಯಿಂದ ಅವರನ್ನು ತನ್ನ ಕಡೆ ಸೆಳೆಯುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಆಮೇಲೆ ನಿಮ್ಮ ಇಬ್ಬರ ಮಾತುಕತೆ, ನಿಮ್ಮ ಇಬ್ಬರನ್ನು ನೋಡಿ ಅವರು ಜಲಸ್ ಫೀಲ್ ಆಗಿ ನಾನು ಅದೇ ಥರ ಇರಬೇಕು ಅನ್ನುವಂತಹ ಮನಸ್ಥಿತಿ ಇರುವಂತಹ ವ್ಯಕ್ತಿಯಾಗಿದ್ದಾರೆ. ಅಂದರೆ ಕಾಲ್ ಆಗಿರ್ಬೋದು, ಮೆಸೇಜ್ ಆಗಿರ್ಬೋದು, ಒಟ್ಟು ಒಂದಿಷ್ಟು ನಿಮ್ಮನ್ನು ಫ್ರೀಯಾಗಿ ಸಂತೋಷವಾಗಿ ಇರೋದಕ್ಕೆ ಬಿಡಬಾರ್ದು ಅನ್ನುವಂತಹ ಮನಸ್ಥಿತಿ ಇರುವಂತಹ ವ್ಯಕ್ತಿ ಇವರು. ಆ ವ್ಯಕ್ತಿ ಎನರ್ಜಿ ಹೇಗಿದೆಯಪ್ಪ ಅಂದರೆ ನೀವಿಬ್ಬರು ಚೆನ್ನಾಗಿರಬಾರ್ದು, ಅವರು ನನ್ನ ಜೊತೆನೇ ಚೆನ್ನಾಗಿರಬೇಕು, ನಾನೇ ಚೆನ್ನಾಗಿರಬೇಕು, ನನ್ನ ಜೊತೆನೇ ಇರಬೇಕು, ನಾನೇ ಅವ್ರ ಜೊತೆ ಓಡಾಡಬೇಕು, ನಾನೇ ಅವ್ರ ಜೊತೆಗೆ ಇರಬೇಕು ಅನ್ನುವಂತಹ ಮನಸ್ಥಿತಿ ಇರುವಂತಹ ವ್ಯಕ್ತಿ. ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರಪ್ಪ ಅಂದರೆ ನಿಮ್ಮಿಬ್ಬರನ್ನು ನೋಡಿ ಜಲಸ್ ಫೀಲ್ ಆಗಿ ಆ ಪ್ರೀತಿನ ನಾನು ಪಡ್ಕೋಬೇಕು ಅನ್ನುವಂತಹ ವ್ಯಕ್ತಿ ಈ ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಯ ಮನಸ್ಥಿತಿ. ಅಂದರೆ ಈಗ ಇರುವಂತಹ ಎನರ್ಜಿ ಇದೆ. ಅಂದರೆ ಅವರು ಹಿಂದೆ ಏನಾಗುತ್ತೆ, ಮುಂದೆ ಏನಾಗುತ್ತೆ, ನನ್ನ ಲೈಫ್ ಏನಾಗುತ್ತೆ, ನನ್ನ ಇದು ಏನಾಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ನಿಮ್ಮ ಲೈಫ್ ಏನಾಗುತ್ತೆ ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡ್ತಾ ಇಲ್ಲ. ಬಟ್ ನನಗೆ ಆ ಸಿಚುವೇಶನ್ನಲ್ಲಿ ನನಗೆ ಆ ಪ್ರೀತಿ ಬೇಕು, ನಾನು ಅದನ್ನು ಪಡ್ಕೋಬೇಕು ಅನ್ನುವಂತಹ ಮನಸ್ಥಿತಿ, ಹಠ ಸ್ವಭಾವ. ಒಂಥರ ಯಾವ ರೀತಿ ಅಂದರೆ ಯಾರು ಏನಂದರೂ ನನಗೆ ಗೊತ್ತಿಲ್ಲ, ಯಾರು ಏನಾದರೂ ಮಾತಾಡ್ಕೊಳ್ಳಿ, ನನಗೆ ಅದು ಬೇಡ, ನನಗೆ ಬೇಕಷ್ಟೇ, ಇವ್ರು ಬೇಕಷ್ಟೇ, ಈ ಕ್ಷಣಕ್ಕೆ ನನಗೆ ಅವ್ರು ಇರಬೇಕು ನನ್ನ ಜೊತೆ ಅನ್ನುವಂತಹ ಮನಸ್ಥಿತಿ ಇರುವಂತಹ ವ್ಯಕ್ತಿ ನಿಮ್ಮ ಜೊತೆ, ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿಯ ಜೊತೆ ಇದ್ದಾರೆ ಅನ್ನೋದನ್ನು ಹೇಳ್ಬೋದು. ಇಲ್ಲಿ 3 ಆಫ್ ಕಪ್ಸ್ ಬಂದಿದೆ. 3 ಆಫ್ ಕಪ್ಸ್ ಅಂದರೆ ಏನಪ್ಪ ಅಂದರೆ ಫ್ರೆಂಡ್ಶಿಪ್. ಅಂದರೆ ಫ್ರೆಂಡ್ಶಿಪ್ ಆಗಿ ಅವರು ಫಸ್ಟಿಗೆ ಸ್ಟಾರ್ಟಿಂಗ್ ಇಲ್ಲಿ ಫ್ರೆಂಡ್ಶಿಪ್ ಆಗಿದ್ರು, ಅಥವಾ ನಿಮ್ಮ ಸೋಷಿಯಲ್ ಕನೆಕ್ಷನ್ ಆಗಿರ್ಬೋದು, ಅಥವಾ ನಿಮ್ಮ ಜೊತೆ ಕೊಲೀಗ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಗಳಾಗಿರ್ಬೋದು, ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲೇ ನಿಮ್ಮ ಜೊತೆಗೆ ಒಡನಾಟ ಇಟ್ಕೊಂಡಂತಹ ವ್ಯಕ್ತಿ ಆಗಿರ್ಬೋದು. ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾರಪ್ಪ, ನಿಮ್ಮ ಜೊತೆ ಇರುವಂತಹ ವ್ಯಕ್ತಿನ ನಾನು ಅದೇ ರೀತಿ ಅವರ ಜೊತೆ ಮೂವ್ ಆನ್ ಆಗಬೇಕು. ಅಂದರೆ ನಿಮ್ಮ ವ್ಯಕ್ತಿ ಏನು ಮಾಡೋದು, ತುಂಬ ಸುಂದರವಾಗಿದ್ದಾರೆ, ಇಲ್ಲಿ ಹೇಳಿದ ಹಾಗೆ ತುಂಬಾ ಅಟ್ರಾಕ್ಟಿವ್ ಆಗಿದ್ದಾರೆ. ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿ ನಿಮ್ಮ ಜೊತೆ ತುಂಬಾ ಪ್ರೀತಿಯಿಂದ ಇದ್ದಾರೆ, ತುಂಬಾ ಅಟ್ರಾಕ್ಟಿವ್ ಆಗಿದ್ದಾರೆ, ತುಂಬಾ ಒಂದು ಒಳ್ಳೆ ಮನಸ್ಥಿತಿ ಇರುವಂತಹ ವ್ಯಕ್ತಿ. ಅವರಿಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದೇ ಇರುವಂತಹ ವ್ಯಕ್ತಿತ್ವ. ಅವರು ಅದನ್ನೇ ಸರಿ ಅಂತ ಅಂದ್ಕೊಂಡು ಅವರಿಗೆ ಆ ವಿಚಾರ ತಿಳಿದಾಗ ಥರ್ಡ್ ಪಾರ್ಟಿ ಏನು ಮಾಡ್ತಾರೆ, ಇವರನ್ನು ಈಸಿಯಾಗಿ ನಾನು ನನ್ನ ಕಡೆ ಎಳ್ಕೋಬೋದು ಅನ್ನುವಂತಹ ಮನಸ್ಥಿತಿ ಮಾಡಿಕೊಂಡು ಅವರು ಆ ಎನರ್ಜಿ ಮೇಲೆ ನಿಮ್ಮ ವ್ಯಕ್ತಿನ ಸ್ವಲ್ಪ ಅವರ ಕಡೆ ಒಲಿಸ್ಕೊಳ್ಳುವಂತಹ ಸಾಮರ್ಥ್ಯನ ತಂದ್ಕೊಂಡಿದ್ದಾರೆ. ಅಂದರೆ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಥರ್ಡ್ ಪಾರ್ಟಿ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ನಿಮ್ಮ ವ್ಯಕ್ತಿಯ ಜೊತೆ ತುಂಬಾ ಒಂದು ಸೆಲೆಬ್ರೇಷನ್ ಮಾಡಬೇಕು, ನಾನು ನನ್ನ ಲೈಫಲ್ಲಿ ಏನು ಕಳ್ಕೊಂಡಿದ್ದೀನಿ, ಆ ಕಳ್ಕೊಂಡಿರೋ ಪ್ರೀತಿ ನನಗೆ ಇವರಿಂದ ಸಿಗಬೇಕು, ನನ್ನ ಲೈಫ್ ಜರ್ನಿ ಇವ್ರ ಜೊತೆ ಸ್ಟಾರ್ಟ್ ಆಗಬೇಕು, ಮುಂದೆ ಏನಾಗುತ್ತೆ ಅನ್ನೋದಕ್ಕಿಂತ ಹಿಂದೆ ಏನಾಗುತ್ತೆ ಅನ್ನೋದಕ್ಕಿಂತ ಇವಾಗಿನ ಕ್ಷಣದಲ್ಲಿ ನಾನು ಎಷ್ಟು ಚೆನ್ನಾಗಿದ್ದೀನಿ, ನಾನು ಹೇಗಿದ್ದೀನಿ, ನಾನು ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಆ ವ್ಯಕ್ತಿ ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿಯ ಇದಕ್ಕೆ ಅವರ ಹತ್ತಿರ ಮಾತಾಡ್ತಾ ಇದ್ದಾರೆ. ಅಂದರೆ ಒಂದು ಮೋಹಕವಾದ ಪ್ರೀತಿಯಿಂದ ಎಮೋಷ್ನಲಿ ಕನೆಕ್ಟ್ ಮಾಡ್ತಾ ಇದ್ದಾರೆ. ಎಮೋಷ್ನಲಿ ಅವ್ರನ್ನ ಯಾವ ರೀತಿ ಇದು ಮಾಡ್ಕೋಬೇಕು, ನಾನು ಫೋಕಸ್ ಮಾಡಬೇಕು, ಅವ್ರ ಜೊತೆ ಹೇಗಿರಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಬಟ್ ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿ ಮನಸ್ಸು ತುಂಬಾ ಸ್ಮೂತಾಗಿದೆ. ಅವರು ಹಿಂದೆ ಯಾವುದು ಸರಿ ಯಾವುದು ತಪ್ಪು ಯಾವುದು ಅನ್ನೋ ಅರ್ಥ ಮಾಡ್ಕೊಳ್ಳದೇ ಇರುವಂತಹ ಮನಸ್ಥಿತಿ ಇರುವಂತಹ ವ್ಯಕ್ತಿ. ನಿಮ್ಮ ಜೊತೆ ಪ್ರೀತಿ ಇದ್ದರೂ ಸಹಿತ ಅವರು ಎದುರಿಗಿರುವಂತಹ ವ್ಯಕ್ತಿ
ಅದನ್ನು ಒಂಥರ ಯಾವ ರೀತಿ ನಿಮ್ಮ ಮೇಲೆ ಆ ಪ್ರೀತಿ ಬರದೇ ಇರೋ ಥರ ತನ್ನ ಮೇಲೆ ಪ್ರೀತಿನ ತೋರಿಸ್ಲಿ, ನನ್ನ ಮೇಲೆ ಪ್ರೀತಿ ತೋರಿಸ್ಲಿ ಅನ್ನುವಂತಹ ಮನಸ್ಥಿತಿ. ನಾನು ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ, ಈ ರೀತಿ ಇರೋಣ, ಆ ರೀತಿ ಇರೋಣ, ಒಂಥರ ಯಾವ ರೀತಿ ಅಂದರೆ ಅವರಿಗೆ ಯಾವ ರೀತಿ ಖುಷಿಯಾಗಿರುತ್ತೋ ಆ ರೀತಿ ಅವರು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅಂದರೆ ಡೀಪಾಗಿ ಯೋಚನೆ ಮಾಡ್ತಾ ಇದ್ದಾರೆ, ನಾನು ಇದರಿಂದ ಒಂದು ಒಳ್ಳೆಯ ಪ್ರೀತಿನ ಕಳಿಸ್ಬೋದು, ನಾನು ಒಂದು ಲೈಫನ್ನು ಎಂಜಾಯ್ ಮಾಡ್ಬೋದು ಅನ್ನೋ ರೀತಿ ಇರುವಂತಹ ವ್ಯಕ್ತಿಯವರು. ಅಂದರೆ ಥರ್ಡ್ ಪಾರ್ಟಿ ಏನಪ್ಪ ಅಂದರೆ ನನಗೆ ಇದರಿಂದ ತುಂಬಾ ಪ್ರೀತಿ ಸಿಗುತ್ತೆ, ನನ್ನ ಸಪೋರ್ಟಿವ್ ಆಗಿರ್ತಾರೆ, ನನ್ನ ಜೊತೆ ಸಪೋರ್ಟಿವ್ ಆಗಿರ್ತಾರೆ, ನನಗೆ ಬೇಕಾದನ್ನೆಲ್ಲ ನಾನು ಎಂಜಾಯ್ ಮಾಡ್ಬೋದು, ನನ್ನ ಟ್ರಾವೆಲ್ ಮಾಡ್ಕೋಬೋದು, ನಾನು ಎಲ್ಲಿ ಬೇಕಾದರೂ ಹೋಗ್ಬೋದು, ನನ್ನ ಲೈಫ್ ಜರ್ನಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅನ್ನುವಂತಹ ಮನಸ್ಥಿತಿ ಇರುವಂತಹ ವ್ಯಕ್ತಿಯಾಗಿದ್ದಾರೆ ಇವರು. ಇಲ್ಲಿ ಈ 2 ಆಫ್ ಸ್ವಾರ್ಡ್ಸ್ ಯಾಕೆ ಬಂದಿದೆಪ್ಪ ಅಂತ ಹೇಳಿದರೆ, 2 ಆಫ್ ಸ್ವಾರ್ಡ್ಸ್ ಅಂದರೆ ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿ ತುಂಬಾ ಎಮೋಷ್ನಲಿ ಕನೆಕ್ಟ್ ಆಗಿದ್ದಾರೆ. ಅಂದರೆ ಇದು ಯಾರು ಈ ಕಡೆ ಹೋಗ್ಲಾ ಅನ್ನುವಂತಹ ಮನಸ್ಥಿತಿಯಲ್ಲಿ, ಗೊಂದಲದಲ್ಲಿ, ಕುತೂಹಲದಲ್ಲಿ, ಅಂದರೆ ಯಾವ ಕಡೆ ನನಗೆ ನನ್ನ ಜರ್ನಿನ ಸ್ಟಾರ್ಟ್ ಮಾಡಲಿ ಅಂತ ಹೇಳಿ ತುಂಬಾ ಮನಸ್ಸಲ್ಲೇ ಕೊರಗ್ತಾ ಇದ್ದಾರೆ. ನೀವು ಅವ್ರ ಜೊತೆ ಪ್ರೀತಿಯಿಂದ ಇದ್ದೀರಾ, ಬಟ್ ಆ ಪ್ರೀತಿನ ಅವರು ಅರ್ಥ ಮಾಡ್ಕೋತಾ ಇದ್ದಾರೆ. ಅಲ್ಲಿ ಥರ್ಡ್ ಪಾರ್ಟಿ ಇರೋದ್ರಿಂದ ಆ ಥರ್ಡ್ ಪಾರ್ಟಿ ಏನು ಮಾಡ್ತಾ ಇದ್ದಾರೆ, ನಿಮ್ಮ ಜೊತೆ ಕನೆಕ್ಷನ್ ಆಗೋದಕ್ಕೆ ಬಿಡ್ತಾ ಇಲ್ಲ. ಅಂದರೆ ಇಲ್ಲಿ ನಿಮ್ಮನ್ನು ಎಮೋಷ್ನಲಿ ಅವರು ತುಂಬಾ ಹರ್ಟ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ, ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿ ಮನಸ್ಸಲ್ಲಿ ಆ ಥರ ಇದ್ರೂ ಸಹಿತ ಅವರು ನಿಮ್ಮ ಹತ್ರ ತೋರಿಸ್ಕೋತಾ ಇಲ್ಲ. ಅಂದರೆ ನಿಮ್ಮ ಬಗ್ಗೆ ತುಂಬಾ ಕಾಳಜಿ ಇದೆ, ಪ್ರೀತಿ ಇದೆ, ಅದು ಯಾವ ರೀತಿ ನಾನು ವ್ಯಕ್ತಪಡಿಸ್ಬೇಕು ಅನ್ನುವಂತಹ ಮನಸ್ಥಿತಿ. ಆದರೆ ಈಗ ಅಲ್ಲಿ ತಮ್ಮ ಎದುರಿಗಿರುವಂತಹ ಥರ್ಡ್ ಪಾರ್ಟಿ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ನಿಮ್ಮ ಜೊತೆ ಇರೋದಕ್ಕೆ ಬಿಡ್ತಾ ಇಲ್ಲ. ಅಂದರೆ ಜಲಸ್ ಫೀಲ್ ಆಗಿ ನಿಮ್ಮನ್ನು ಮಾತಿನಲ್ಲೇ, ಇವರನ್ನು ಏನು ಮಾಡ್ತಾ ಇದ್ದಾರೆ, ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿನ ಮಾತಿನಲ್ಲೇ ಕಟ್ ಹಾಕ್ತಾ ಇದ್ದಾರೆ, ಮಾತಲ್ಲೇ ಮೋಡಿ ಮಾಡ್ತಾ ಇದ್ದಾರೆ. ಮಾತಿನಿಂದನೇ ಅವರು ಅವರಿಗೆ ಯಾವ ರೀತಿ ಬೇಕು ಆ ರೀತಿನ ಅವ್ರನ್ನ ಅವ್ರ ಕಡೆ ಒಲಿಸ್ಕೋತಾ ಇದ್ದಾರೆ. ಆದರೆ ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿ ಆ ಕ್ಷಣದಲ್ಲಿ ಅವರ ಮಾತುಗಳಿಗೆ ಬೆಲೆ ಕೊಡ್ತಾ ಇದ್ದಾರೆ. ಆ ವ್ಯಕ್ತಿಯ ಜೊತೆ ಮಾತಾಡಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಅವರು ಒಳಗೆ ನಾನು ಮಾಡ್ತಾ ಇರೋದು ತಪ್ಪು, ನಾನು ಏನು ಮಾಡಬೇಕು, ಇದರಿಂದ ಹೇಗೆ ಹೊರ ಬರಬೇಕು ಅನ್ನುವಂತಹ ಮನಸ್ಥಿತಿ ಅವರಿಗೆ ತುಂಬಾ ಎಮೋಷ್ನಲಿ ಕಟ್ ಹಾಕಿದ್ದಾರೆ. ಅಂದರೆ ಇವಾಗ ನಾನು ಮಾಡ್ತಾ ಇರೋದು ತಪ್ಪು ಅನ್ನೋದು ಆಲ್ರೆಡಿ ಗೊತ್ತಾಗಿದೆ. ಅವ್ರ ಮನಸ್ಸು ಹೇಳ್ತಾ ಇದೆ ಇದು ಬೇಡ ಅಂತ. ಆಲ್ರೆಡಿ ಅವ್ರು ಏನು ಅನ್ಕೋತಾ ಇದ್ದಾರಪ್ಪ ಅಂದರೆ, ನಾನು ಇದು ಮಾಡ್ತಾ ಇರೋದು ತಪ್ಪು, ನಾನು ಪ್ರೀತಿ ಮಾಡುವಂತಹ ವ್ಯಕ್ತಿಗೆ ನಾನು ಇದು ಮಾಡ್ತಾ ಇರೋದು ತಪ್ಪು, ಇದರಿಂದ ನಾನು ಹೊರ ಬರಬೇಕು ಅನ್ನುವಂತಹ ಮನಸ್ಥಿತಿ ಇರುವಂತಹ ವ್ಯಕ್ತಿ ಅವರು. ಆದರೆ ಇಲ್ಲಿ ಆ ವ್ಯಕ್ತಿ ಥರ್ಡ್ ಪಾರ್ಟಿ ಬಿಡ್ತಾ ಇಲ್ಲ. ಅವ್ರನ್ನ ಪೂರ್ತಿಯಾಗಿ ಕಟ್ ಹಾಕ್ತಾ ಇದ್ದಾರೆ, ಮಾತಿನಲ್ಲಿ ಕಟ್ ಹಾಕ್ತಾ ಇದ್ದಾರೆ, ಅವರ ಮೋಹದಿಂದ ಕಟ್ ಹಾಕ್ತಾ ಇದ್ದಾರೆ, ಅವರು ಹೋಗುವಂಥ ಜಾಗದಲ್ಲಿ ಕಟ್ ಹಾಕ್ತಾ ಇದ್ದಾರೆ. ಯಾವ ರೀತಿ ಅವ್ರು ಯಾವುದಕ್ಕೂ ಮುಂದೆ ಹೋಗಬಾರ್ದು, ನಿಮ್ಮ ಜೊತೆ ಏನು ಕನೆಕ್ಷನ್ ಇಟ್ಕೋಬಾರ್ದು ಅನ್ನುವಂತಹ ಮನಸ್ಥಿತಿ ಅವ್ರ ಕೈಯಲ್ಲಿ ಅವರು ಇದರಲ್ಲಿ ತೋರಿಸ್ತಾ ಇದೆ. ಅಂದರೆ ನಿಮ್ಮ ಜೊತೆ ಮಾತೇ ಆಡಬಾರ್ದು ಅನ್ನುವಂತಹ ಮನಸ್ಥಿತಿನ ತಂದು ಹಾಕಿದ್ದಾರೆ. ಅಂದರೆ ಇಲ್ಲಿ ಯಾವ ರೀತಿ ಅಂದರೆ, ನಿಮ್ಮ ವ್ಯಕ್ತಿ ನಿಮ್ಮ ಹತ್ರ ಎಷ್ಟೇ ಪ್ರೀತಿಯಿಂದ ನಡ್ಕೊಂಡ್ರೂ ಸಹಿತ ನೀವು ಅದನ್ನು ನಂಬದೇ ಇರುವಂತಹ ಕ್ಷಣಗಳನ್ನು ಸಹಿತ ಇಲ್ಲಿ ತಂದಿಟ್ಟಿದ್ದಾರೆ ಅನ್ನೋದನ್ನು ಸಹಿತ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ತೋರಿಸ್ತಾ ಇದೆ. ಅಂದರೆ ಥರ್ಡ್ ಪಾರ್ಟಿ ಎನರ್ಜಿ ಏನಪ್ಪ ಅಂದರೆ, ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿಯ ಮೇಲೆ ಒಂದು ಅಪಾರ ಶಕ್ತಿನ ಹಾಕಿದ್ದಾರೆ. ಅಂದರೆ ಈಗ ಈ ಕ್ಷಣಕ್ಕೆ ಏನು ಬೇಕಾಗಿದೆಯೋ ಅದು ನನಗೆ ಬೇಕು ಅನ್ನುವಂತಹ ಎನರ್ಜಿ ತೋರಿಸ್ತಾ ಇದ್ದಾರೆ. ಅಂದರೆ ಇವಾಗ ಏನೇ ಆಗಲಿ ಏನೇ ಬಿಡಲಿ ಅವರು ನನ್ನ ಜೊತೆ ಇರಬೇಕು, ಆದರೆ ನಿಮ್ಮ ಜೊತೆ ಇರುವಂತಹ ಕ್ಷಣವನ್ನು ಅವರು ಬಿಟ್ಕೊಡ್ತಾ ಇಲ್ಲ. ಈ ಥರ ಇಲ್ಲಿ ತೋರಿಸ್ತಾ ಇದೆ. ಏನಪ್ಪ ಅಂದರೆ, ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿಯ ಮನಸ್ಸಲ್ಲಿ ತುಂಬಾ ಗೊಂದಲ ಇದೆ, ಕುತೂಹಲ ಇದೆ, ಇದು ತಪ್ಪು ಅಂತ ಗೊತ್ತಾಗ್ತಾ ಇದೆ, ಇದರಿಂದ ಹೊರಗೆ ಬರಬೇಕು ಅಂತ ಹೇಳಿ ತುಂಬಾ ಎಮೋಷ್ನಲಿ ಇದು ಮಾಡ್ತಾ ಇದ್ದಾರೆ. ಬಟ್ ಅಲ್ಲಿ ಇರುವಂಥ ಸಿಚುವೇಶನ್, ಥರ್ಡ್ ಪಾರ್ಟಿ ಸಿಚುವೇಶನ್ ಮಾಡ್ತಾ ಇದೆ, ಮಾತಲ್ಲಿ ಕಟ್ ಹಾಕ್ತಾ ಇದ್ದಾರೆ, ಮಾತಿನಲ್ಲೇ ಅವ್ರನ್ನ ಮೋಹದಿಂದ ಹೇಳ್ಕೋತಾ ಇದ್ದಾರೆ. ಅವ್ರಿಗೆ ಏನು ಮಾಡಬೇಕು, ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಅವರೇ ನಿರ್ಧಾರ ಮಾಡ್ತಾರೆ. ಈ ವ್ಯಕ್ತಿ ಕೈಯಲ್ಲಿ ಏನು ನಿರ್ಧಾರ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನುವಂತಹ ಸಿಚುವೇಶನ್ ಸಹಿತ ಇಲ್ಲಿ ತಂದಿಟ್ಟಿದ್ದಾರೆ. ಆಮೇಲೆ ಈ ಥರ್ಡ್ ಪಾರ್ಟಿ ಸಿಚುವೇಶನ್ ಕಾಂಟ್ಯಾಕ್ಟ್ ತಪ್ಪುತ್ತಾ ಅನ್ನೋದು 2 ಕಾರ್ಡ್ ತೆಗೆದಿದ್ದೀನಿ. ಇಲ್ಲಿ ಪೇಜ್ ಆಫ್ ಕಪ್ಸ್ ಬಂದಿದೆ. ಪೇಜ್ ಆಫ್ ಕಪ್ಸ್ ಅಂತ ಏನು ಬಂದಿದೆಪ್ಪ ಅಂದರೆ,
ಇಲ್ಲಿ ಇನೋಸೆನ್ಸ್, ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿ ತುಂಬಾ ಇನೋಸೆನ್ಸ್, ಸಾಫ್ಟ್ ಇರುವಂತಹ ವ್ಯಕ್ತಿ. ಒಂದು ಥರ್ಡ್ ಪಾರ್ಟಿ ಎನರ್ಜಿಗೋಸ್ಕರ ಸ್ವಲ್ಪ ಅವರು ನಿಮ್ಮ ಬಗ್ಗೆ ಸ್ವಲ್ಪ ಪ್ರೀತಿ ತೋರಿಸ್ದೇ ಇರ್ಬೋದು, ಬಟ್ ಅವರಲ್ಲಿ ನಿಮ್ಮ ಬಗ್ಗೆ ತುಂಬಾ ಪ್ರೀತಿ ಇದೆ, ತುಂಬ ಕಾಳಜಿ ಇದೆ. ಬಟ್ ನಿಮ್ಮನ್ನು ಬಿಟ್ಕೊಡೋಕೆ ಆಗದೆ ಇರುವಂತಹ ಕ್ಷಣವೂ ಇದೆ. ಆದರೆ ಅವರು ಬೇರೆ ಥರ್ಡ್ ಪಾರ್ಟಿ ಸಿಚುವೇಶನಲ್ಲಿ, ಅಂದರೆ ಆ ವ್ಯಕ್ತಿಯ ಬಲೆಗೆ ಬಿದ್ದಿದ್ದಾರೆ. ಅದರಿಂದ ಹೊರಗೆ ಬರಬೇಕು ಅಂತ ಹೇಳಿ ಜಿಗಿದು ಹಾರಿ ಬರೋದಕ್ಕೆ ಹೋಗ್ತಾ ಇದ್ದಾರೆ. ಬಟ್ ಅಲ್ಲಿ ಸಹಿತ ಅವರು ಬಿಗಿಯಾಗಿ ಹಿಡಿದಿದ್ದಾರೆ. ಅಂದರೆ ಬಿಗಿಯಾಗಿ ಹಿಡಿದಿದ್ದಾರೆ ಅಂದರೆ ಅವರ ಮಾತುಗಳಲ್ಲಾಗಿರ್ಬೋದು, ಅವರ ಮೆಸೇಜ್ಗಳಲ್ಲಾಗಿರ್ಬೋದು, ಅವರು ಬೇರೆ ವಿಚಾರದಲ್ಲಿ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡ್ತಿರ್ಬೋದು, ಅಥವಾ ಬೇರೆ ವಿಚಾರ ಯಾವುದೋ ಒಂದು ವಿಚಾರಕ್ಕೆ ಅವರನ್ನು ತನ್ನ ಮುಷ್ಟಿಯಲ್ಲಿ ಹಿಡಿದಿಟ್ಕೊಂಡಿರ್ಬೋದು. ಅಂದರೆ ಇವರು ಅದರಿಂದ ಹೊರಗೆ ಬರೋ ಪ್ರಯತ್ನದಲ್ಲಿದ್ದರೂ ಸಹಿತ ಅವರ ವ್ಯಕ್ತಿ ಥರ್ಡ್ ಪಾರ್ಟಿ ಏನು ಮಾಡ್ತಾ ಇದ್ದಾರೆ, ಅವರ ಮುಷ್ಟಿಯಲ್ಲಿ ಹಿಡಿದಿದ್ದಾರೆ ಅನ್ನೋದನ್ನು ಸಹಿತ ಇಲ್ಲಿ ತೋರಿಸ್ಬೋದು. ಅಂದರೆ ಇಲ್ಲಿ ಅವರು ಹೊರಗೆ ಬರೋದಕ್ಕೆ ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ, ಡೀಪಾಗಿ ಯೋಚನೆ ಮಾಡ್ತಾ ಇದ್ದಾರೆ, ಎಮೋಷ್ನಲಿ ತುಂಬ ಕನೆಕ್ಟ್ ಆಗಿದ್ದಾರೆ. ನಾನು ಇದರಿಂದ ಹೊರಗೆ ಬರಲೇಬೇಕು, ಇದು ನಂದು ತಪ್ಪು, ಹಲವಾರು ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಎಲ್ಲ ಸಂಬಂಧಗಳ ಬಗ್ಗೆನೂ ಯೋಚನೆ ಮಾಡ್ತಾರೆ, ತಂದೆ ತಾಯಿ ಬಗ್ಗೆ ಯೋಚನೆ ಮಾಡ್ತಾರೆ, ಅಕ್ಕ ತಂಗಿಯರ ಬಗ್ಗೆ ಯೋಚನೆ ಮಾಡ್ತಾರೆ, ತಮ್ಮ ತಂಗಿ, ಈ ಥರ ಎಲ್ಲರ ಬಗ್ಗೆನೂ ಯೋಚನೆ ಮಾಡಿ ನಿಮ್ಮ ಬಗ್ಗೆನೂ ಅಷ್ಟೇ ಡೀಪಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಇದು ನನ್ನದು ತಪ್ಪು, ಈ ತಪ್ಪಿಂದ ನಾನು ಹೊರಗೆ ಬರಬೇಕು ಅನ್ನುವಂತಹ ಮನಸ್ಥಿತಿ ಇಟ್ಕೊಂಡಿದ್ದಾರೆ. ಆಲ್ರೆಡಿ ಆ ಹೆಣ್ಮಗಳಾಗಿರ್ಬೋದು, ಗಂಡ್ಮಗ ಆಗಿರ್ಬೋದು, ಅಲ್ಲಿ ಥರ್ಡ್ ಪಾರ್ಟಿ ಏನಾಗಿರುತ್ತೆ ಅಂದರೆ ಅವರು ನಿಮ್ಮನ್ನು ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿನ ಸ್ವಲ್ಪ ಮಟ್ಟಿಗೆ ಬ್ಲ್ಯಾಕ್ ಮಾಡ್ತಾ ಇದ್ದಾರೆ, ಅಂದರೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ, ಅಂದರೆ ಹೆದರಿಸ್ತಾ ಇದ್ದಾರೆ, ಅವರ ಮುಷ್ಟಿಲಿ ಇಟ್ಕೊಂಡಿದ್ದಾರೆ. ನೀನು ಈ ಥರ ಮಾಡಿದೆ ಅಂದರೆ ನಾನು ಈ ಥರ ಮಾಡ್ತೀನಿ ಅನ್ನುವಂತಹ ಮನಸ್ಥಿತಿನ ಅವರು ತೋರಿಸ್ತಾ ಇದ್ದಾರೆ. ಈ ವ್ಯಕ್ತಿ ಏನು ಮಾಡ್ತಾರೆ, ನಿಮಗೆ ಎಲ್ಲಿಯೂ ಹೋಗುವಂತಹ ಮನಸ್ಥಿತಿ ಇಲ್ಲದೆ ಇರುವಂತಹ ಕ್ಷಣಗಳನ್ನು ತಾವೇ ತಂದ್ಕೊಂಡಿದ್ದಾರೆ. ಎಮೋಷ್ನಲಿ ತುಂಬಾ ನೋವು ಅನುಭವಿಸ್ತಾ ಇದ್ದಾರೆ. ಈ ಕಡೆ ಹೇಳೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ಒಂಥರ ಯಾವ ರೀತಿ ಅಂದರೆ ಅವರೇ ನೋವನ್ನು ತಿಂತಾ ಇದ್ದಾರೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಇಲ್ಲಿ ಥರ್ಡ್ ಪಾರ್ಟಿ ಏನಾಗ್ತಾ ಇದ್ದಾರಪ್ಪ ಅಂದರೆ ಸ್ವಲ್ಪದರ ಮಟ್ಟಿಗೆ ಈ ವ್ಯಕ್ತಿನ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ನಿಮ್ಮ ಜೊತೆ ಇರೋಕ್ಕೆ ಬಿಡದೇ ಇರೋಷ್ಟು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಆ ವ್ಯಕ್ತಿ ತಾಯಿ ಆಗಿರೋದು, ಬೇರೆ ವ್ಯಕ್ತಿ ಅಂದರೆ ಈಗ ಸಂಬಂಧಗಳಲ್ಲಿ ಅಂದರೆ ಗಂಡ ಹೆಂಡತಿ ಸಂಬಂಧದಲ್ಲಿ ಥರ್ಡ್ ಪಾರ್ಟಿ ಅಂದರೆ ಬೇರೆ ನೆಗೆಟಿವ್ ಅಂತ ಇರೋಕ್ಕಾಗಲ್ಲ, ಬೇರೆ ಸಿಚುವೇಶನ್ಗಳು ಇರ್ತವೆ. ನೀವು ಗಂಡ ಹೆಂಡತಿ ಚೆನ್ನಾಗಿರಬಾರ್ದು ಅಂತ ಹೇಳಿ ರಿಲೇಷನ್ಶಿಪ್ ಮನೇಲಿ ಏನಾದರೂ ಇರ್ಬೋದು, ಅಥವಾ ಹೊರಗಿನ ವ್ಯಕ್ತಿಗಳಾಗಿರ್ಬೋದು, ಅಥವಾ ಬೇರೆ ಈ ಒಂದು ಥರದ ಸಂಬಂಧ ಅಂತ ಹೇಳೋಕ್ಕಾಗಲ್ಲ. ಎಲ್ಲದರಲ್ಲೂ ನೀವು ಪ್ರೀತಿ ಮಾಡುವಂಥ ವ್ಯಕ್ತಿನ ಕಟ್ ಹಾಕ್ತಾ ಇರ್ಬೋದು. ಇದೆಲ್ಲ ಹೀಗೆ ಮಾಡು, ಹೀಗೆ ಬಿಡು, ಈ ರೀತಿ ಒಂದೊಂದೇ ಅವರ ಮನಸ್ಸನ್ನು ಮೈಂಡ್ ಡೈವರ್ಟನ್ನು ಮಾಡ್ತಿರ್ಬೋದು. ಆದರೂ ಸಹಿತ ಆ ವ್ಯಕ್ತಿಗೆ, ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿಯ ಮನಸ್ಸಲ್ಲಿ ನಿಮ್ಮ ಮೇಲೆ ಅಪಾರವಾದ ಪ್ರೀತಿ ಇದೆ, ಅಪಾರವಾದ ನಂಬಿಕೆ ಇದೆ, ಅಪಾರವಾದ ಗೌರವ ಇದೆ ಅನ್ನೋದನ್ನು ಸಹಿತ ಈ ಕಾರ್ಡ್ ನಿಮಗೆ ತೋರಿಸ್ತಾ ಇದೆ. ಅಂದರೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ, ಬಟ್ ಅದರಿಂದ ಅವರು ಹೊರಗೆ ಬರೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಎಂಡ್ ಆಗುತ್ತಾ ಅನ್ನೋದು ಸೆಕೆಂಡ್ನೇದು ಕಾರ್ಡು, ದ ಸನ್. ಖಂಡಿತವಾಗಿಯೂ ಇದು ಎಂಡ್ ಆಗುತ್ತೆ. ದ ಸನ್ ಕಾರ್ಡ್ ಬಂದಿದೆಯಪ್ಪ ಅಂತ ಹೇಳಿದರೆ ಓವರಾಲ್ ಆಗಿ ಹೇಳಬೇಕು ಅಂದರೆ ನಿಮಗೆ ಒಂದು ಸತ್ಯ ಗೊತ್ತಾಗುತ್ತೆ. ಅಂದರೆ ಸತ್ಯ ಹೊರಬರುವುದು ಖಚಿತವಾಗಿದೆ. ನಿಮಗೆ ಗೊತ್ತಾಗುತ್ತೆ, ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿ ಮನಸ್ಸಲ್ಲಿರುವಂತಹ ಸತ್ಯ ಗೊತ್ತಾಗುತ್ತೆ. ಆಮೇಲೆ ನಿಮ್ಮ ಬಗ್ಗೆ ಅವರಿಗೆ ಎಷ್ಟು ಪ್ರೀತಿ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಆ ಬೇರೆ ವ್ಯಕ್ತಿಯ ಕೈ ಚಳಕದಿಂದ ನಾನು ಅವ್ರ ಹತ್ರ ಇದ್ದೆ ಅನ್ನೋದು ಸಹಿತ ನಿಮಗೆ ಗೊತ್ತಾಗುತ್ತೆ. ಅಂದರೆ ಅವರು ಯಾವ ರೀತಿ ಎಮೋಷ್ನಲ್ ಕಟ್ ಆಗಿದ್ರು, ಅಂದರೆ ಅವರ ಹತ್ತಿರ ಬಂದಿಯಾಗಿದ್ರು ಅನ್ನೋದು ನಿಮಗೆ ತಿಳಿಯುವಂತಹ ಸಂದರ್ಭಗಳನ್ನು ಯೂನಿವರ್ಸು ತಂದು ಕೊಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಾಗ್ತಾ ಇದೆಯಪ್ಪ ಅಂದರೆ ಎಂಡ್ ಆಗುತ್ತೆ, ಸದ್ಯದರಲ್ಲಿ ಎಂಡ್ ಆಗುವಂತಹ ಸಮಯ ಬಂದಿದೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಸನ್ ಕಾರ್ಡ್ ಬಂದಿದೆ ಅಂದರೆ 100% ಇಲ್ಲಿ ಎಂಡ್ ಕಾರ್ಡ್. ಅಂದರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಯಾರೇ ಆಗಿರಲಿ, ಅವರು ನಿಮ್ಮ ಸಂಬಂಧದ ಮಧ್ಯೆ ಬಂದಿರುವಂತಹ ವ್ಯಕ್ತಿಗಳು ಎಂಡ್ ಆಗ್ತಾ ಇದ್ದಾರೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಎಂಡ್ ಆಗೋದ್ರಲ್ಲಿ ಅದು ಎಂಡ್ ಆಯಿತು ಅಂದರೆ ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿಯ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಇರುವಂತಹ ಪ್ರೀತಿ, ಗೌರವ, ವಿಶ್ವಾಸ, ನಂಬಿಕೆ ಎಲ್ಲದೂ ಒಂದು ಸತ್ಯದ ರೀತಿಯಲ್ಲಿ ನಿಮ್ಮ ಹತ್ತಿರ ಬಯಲಾಗುತ್ತೆ. ಅಂದರೆ ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿಯ ಮನಸ್ಸು ತುಂಬಾ ಶುದ್ಧವಾಗಿದೆ, ಬಟ್ ಅವರಿಗೆ ಅರ್ಥ ಆಗ್ತಾ ಇದೆ ಅದು ತಪ್ಪು ಅನ್ನೋದು ಗೊತ್ತಿದ್ದು ಅದರಿಂದ ಹೊರಬರೋ ಪ್ರಯತ್ನದಲ್ಲಿ ಇದ್ದರೂ ಸಹಿತ ಅದರಿಂದ ನೋವನ್ನು ತುಂಬಾ ಪಟ್ಟಿದ್ದಾರೆ. ಅಂದರೆ ನೋವು ಪಟ್ಟಿದ್ದಾರೆ ಅಂತ ಹೇಳಿದರೆ ಕಷ್ಟ ಎಲ್ಲ ರೀತಿಯಿಂದನೂ ನೋಡಿದ್ದಾರೆ ಅವರು.
ಅವರು ಒಂದು ಜಾಗದಿಂದ ನಾವು ಮೇಲೆ ಬಂದಿದ್ದೀವಿ ಅಂದರೆ ಅದರಲ್ಲಿ ನಾವು ಎಷ್ಟು ನೋವು ಅನುಭವಿಸಿದ್ದೀವಿ ಅನ್ನೋದು ಅವ್ರಿಗೆ ಆಲ್ರೆಡಿ ಗೊತ್ತಾಗಿದೆ. ಅಲ್ಲಿ ಒಂದು ವ್ಯಕ್ತಿಯಿಂದ ನಾನು ಹಾಳಾಗ್ತಾ ಇದ್ದೀನಿ, ನನಗೆ ನೋವಾಗ್ತಾ ಇದೆ, ನನ್ನ ಸಂಸಾರ ಹಾಳಾಗ್ತಾ ಇದೆ, ನನ್ನ ಜೀವನ ಹಾಳಾಗ್ತಾ ಇದೆ, ನನ್ನ ಲೈಫ್ ಹಾಳಾಗ್ತಾ ಇದೆ ಅನ್ನೋದು ಅವ್ರಿಗೆ ಆಲ್ರೆಡಿ ಗೊತ್ತಾಗಿದೆ. ಅದು ಗೊತ್ತಾದಮೇಲೆ ನಿಮ್ಮ ಸಿಚುವೇಶನ್ ಅಂದರೆ ನೀವು ಪ್ರೀತಿ ಮಾಡಿರುವಂತಹ ವ್ಯಕ್ತಿ ಅಂದರೆ ನಿಮ್ಮ ಬಗ್ಗೆ ಅವರಿಗೆ ಒಂದು ಅಪಾರವಾದ ಗೌರವ ಇದೆ. ನಾನು ಎಷ್ಟೇ ನೋವು ಕೊಟ್ಟರು ನನ್ನನ್ನು ಅವರು ಸಹಿಸ್ಕೊಂಡಿದ್ದಾರೆ, ತ್ಯಾಗ ಮಾಡಿದ್ದಾರೆ, ಒಂದು ಜೀವನದಲ್ಲಿ ನನಗೆ ಸ್ಥಿರವಾಗಿ ನಿಂತಿದ್ದಾರೆ, ನನಗೆ ಬೆಂಬಲವಾಗಿ ನಿಂತಿದ್ದಾರೆ ಅನ್ನಿಸುತ್ತೆ. ಅವರಿಗೂ ತಿಳಿಯುತ್ತೆ ಮತ್ತು ನಿಮಗೂ ಕೂಡ ಅಷ್ಟೇ ಇದು ನಿಮಗೆ ತಿಳಿಯುತ್ತೆ. ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಇಟ್ಟಂಥ ಪ್ರೀತಿ ಗೌರವ ಎಲ್ಲ ಒಂದು ಸತ್ಯದ ಮುಖಾಂತರ ನಿಮ್ಮ ಜೀವನದಲ್ಲಿ ಹೊರ ಬರ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ. ಅಂದರೆ ಯೂನಿವರ್ಸ್ ಏನು ಹೇಳ್ತಾರಪ್ಪ ಅಂತ ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗುವಂತಹ ಸಮಯ ಬಂದಿದೆ. ಯೂನಿವರ್ಸ್ ಅದಕ್ಕೆ ಒಂದು ದಾರಿನ ತಂದು ಕೊಡ್ತಾ ಇದೆ. ನಿಮಗೆ ಒಂದು ಒಲವು, ನಿಮಗೆ ಒಂದು ಪ್ರೀತಿ, ನಿಮಗೆ ನೀವೊಂದು ಸತ್ಯ ಗೊತ್ತಾಗುವಂತಹ ಕ್ಷಣ ನಿಮ್ಮ ಜೊತೆ ಬರ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಸಹಿತ ದ ಎಂಪ್ರೆನ್ಸ್ ಅಂದರೆ ಒಂದು ಪ್ರೀತಿ ಅಂತಲೇ ಹೇಳ್ಬೋದು. ಆ ಪ್ರೀತಿ ನಿಮಗೆ ಒಂದು ಅದ್ಭುತವಾದ ಕ್ಷಣಗಳನ್ನು ತಂದು ಕೊಡ್ತಾ ಇದೆ. ಥರ್ಡ್ ಪಾರ್ಟಿಯಿಂದ ಹೊರ ಹೋಗ್ತಾ ಇದೆ. ಥರ್ಡ್ ಪಾರ್ಟಿ ಹೊರ ಹೋಗಿ ನಿಮ್ಮ ಲೈಫ್ ಜರ್ನಿ ಇನ್ನೂ ಅದ್ಭುತವಾದ ಜೀವನವನ್ನು ನೀವು ಸ್ಟಾರ್ಟ್ ಮಾಡ್ಬೋದು. ನಿಮಗೆ ಒಂದು ಒಳ್ಳೆಯ ಅವಕಾಶ ಕೊಡ್ತಾ ಇದ್ದಾರೆ ಅಂತ ಇನ್ನೂ ಸಹಿತ ಇಲ್ಲಿ ಹೇಳ್ಬೋದು. ಅಂದರೆ ಇಲ್ಲಿ ಓವರಾಲ್ ಆಗಿ ಏನು ಹೇಳ್ಬೋದಪ್ಪ ಅಂತ ಹೇಳಿದರೆ, ನೀವು ಸ್ಟ್ರಾಂಗ್ ಆಗ್ತೀರಾ, ರೊಮ್ಯಾಂಟಿಕ್ ಆಗ್ತೀರಾ, ಅಟ್ಯಾಚ್ಮೆಂಟ್ ತುಂಬಾ ಬೆಳೆಯುತ್ತೆ. ಮತ್ತು ಇಲ್ಲಿ ಆ ಥರ್ಡ್ ಪಾರ್ಟಿ ಏನಾಗ್ತಾರೆ ಅಂದರೆ ನಿಮ್ಮನ್ನು ಬಿಟ್ಟು ಹೊರ ಹೋಗ್ತಾರೆ. ನಿಮ್ಮನ್ನು ಬಿಟ್ಟು ಹೊರಗೆ ಹೋದ್ಮೇಲೆ ಅವರು ಯಾವ ರೀತಿ ಯೋಚನೆಗಳು ಇರ್ತವೆ, ಅವರು ಯಾವ ರೀತಿ ಇದು ಮಾಡ್ತಾರೆ ಅನ್ನೋದ್ರ ಬಗ್ಗೆ ನೀವು ಅದನ್ನು ಥಿಂಕ್ ಮಾಡದೆ ಒಂದು ಒಳ್ಳೆ ಸ್ಟ್ರಾಂಗ್ ಬಾಂಡಿಂಗ್ ರೊಮ್ಯಾಂಟಿಕ್ ಆಗಿ ನೀವು ಒಂದು ಅಟ್ಯಾಚ್ಮೆಂಟ್ ಇಟ್ಕೊಂಡು ಒಂದು ಒಳ್ಳೆ ಅದ್ಭುತವಾದ ಜೀವನವನ್ನು ನಡೆಸ್ತಾ ಹೋಗ್ತೀರಾ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಏನೇ ಬಂದು ಸಹಿತ ನೀವು ಅದನ್ನ ಸಹಿಸ್ಕೊಳ್ಳುವಂತಹ ಶಕ್ತಿ ನಿಮಗೆ ಯೂನಿವರ್ಸ್ ಕೊಟ್ಟಿದೆ. ತ್ಯಾಗದಿಂದ ನೀವು ಒಂದು ಸ್ಥಿರವಾಗಿ ನಿಂತಿದ್ದೀರಾ. ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿಯ ಜೊತೆ ನೀವು ಸ್ಥಿರವಾಗಿ ನಿಂತಿರೋದಕ್ಕೆ ನಿಮಗೆ ಇವತ್ತು ಒಂದು ಅದ್ಭುತವಾದ ಜೀವನ ಸಿಗ್ತಾ ಇದೆ ಅಂತ ಹೇಳ್ಬೋದು. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು.